ಹಾಯ್ ನಮಸ್ಕಾರ, ವೆಲ್ಕಮ್ ಟು ಭೂಮಿಸ್ ಪ್ಯಾಷನ್. ಮನಾಲಿ ಬಾಲ್ಕನಿಯಿಂದ ಈ ಥರ ಒಂದು ಸುಂದರವಾದಂಥ ವ್ಯೂ ನಿಮಗೋಸ್ಕರ. ನಾವಿವಾಗ ಹೋಗ್ತಾ ಇದ್ದೀವಿ ಮಾಲ್ ರೋಡ್ಗೆ. ಮಾಲ್ ರೋಡ್ ಮನಾಲಿನಲ್ಲಿ ತುಂಬ ಫೇಮಸ್. ನೀವು ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್. ಶಾಪಿಂಗ್ಗೆ ಹೇಳಿ ಮಾಡಿಸಿದಂಥ ಜಾಗ. ಆನ್ ದ ವೇ ಹೋಗಬೇಕಾದ್ರೆ ನಮಗೆ ಈ ಬ್ಯೂಟಿಫುಲ್ ರೋಡ್ ಸಿಕ್ತು. ಪಕ್ಕದಲ್ಲಿ ಬೀಸ್ ನದಿ ಇದೆ, ಎದುರುಗಡೆ ಸ್ನೋ ಕ್ಯಾಪ್ ಮೌಂಟೇನ್ಸ್. ಎಷ್ಟು ಸುಂದರವಾಗಿದೆ ಇದು ಡ್ರೈವ್ ಆ್ಯಕ್ಚುಲಿ. ಈಗ ನಾವು ರೀಚ್ ಆಗಿದ್ದೀವಿ ಮನಾಲಿ ಮಾಲ್ ರೋಡ್. ಸೊ ಮಾಲ್ ರೋಡ್ ಎಂಟ್ರೆನ್ಸಲ್ಲೇ ನಿಮಗೆ ಇಳಿಸ್ಬಿಡ್ತಾರೆ, ಯಾಕೆಂದರೆ ಮಾಲ್ ರೋಡ್ ಒಳಗಡೆ ಯಾವುದೇ ರೀತಿ ಆಟೋ ವೆಹಿಕಲ್ ಯಾವುದೂ ಇಲ್ಲ. ಸೊ ಆರಾಮಾಗಿ ಓಡಾಡಿಕೊಂಡು ಶಾಪಿಂಗ್ ಮಾಡ್ಬೋದು ಇಲ್ಲಿ. ಮನಾಲಿ ಮಾಲ್ ರೋಡಿಗೆ ಬಂದರೆ ಆ ವೈಬೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ವಯಸ್ಸಾದವರೆಲ್ಲ ಈ ಥರ ಬೆಂಚ್ ಥರ ಮಾಡಿದ್ದಾರೆ, ಅಲ್ಲಿ ಕೂತಿರ್ತಾರೆ. ಹಾಗೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಚೆನ್ನಾಗಿ ಏನಾದರೂ ತಿನ್ನೋಕ್ಕೆ ಇದು ಹೇಳಿ ಮಾಡಿಸೋಂಥ ಜಾಗ. ನಾನೊಂದು ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಮೇಳಾಗಿ ಹೋಗಿದ್ದೆ. ಅಲ್ಲಿ ಸುಮಾರು ಬಗೆಯಲ್ಲಿ ಸ್ವೆಟರ್ಸ್ ಎಲ್ಲ ನೋಡಿದೆ, ಬಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಅಲಾವ್ ಇರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳಕ್ಕಾಗಲಿಲ್ಲ. ಆದರೆ ಇಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಬೆಲೆಗೆ ಜಾಕೆಟ್ಸು ಸ್ವೆಟರ್ಸ್ ಎಲ್ಲ ಸಿಗುತ್ತೆ ಕಂಪ್ಯಾರಿಟಿವ್ಲಿ, ಮತ್ತು ಮೆಟೀರಿಯಲ್ ಕೂಡ ತುಂಬ ಸಾಫ್ಟಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಈ ಥರ ಪೇಂಟಿಂಗ್ ಮಾಡಿಕೊಡ್ತಾರೆ. ಸೊ ಪೇಂಟಿಂಗ್ ಎಲ್ಲ ನೀವು ಮನೆಗೆ ತೊಗೋಬೋದು, ಅಥವಾ ನೇಮ್ ಪ್ಲೇಟ್ ಆ ಥರ ಎಲ್ಲನೂ ಮಾಡಿಕೊಡ್ತಾರೆ. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಅಮ್ಮನವ್ರದ್ದು, ಅದರದ್ದು ದರ್ಶನ ತಗೊಂಡು ನಾವು ಬಂದ್ವಿ. ಮಾಲ್ ರೋಡಲ್ಲಿ ತುಂಬ ಟ್ರಾವೆಲ್ ಕಂಪ್ನೀಸ್ ಕೂಡ ಇದೆ. ಸೊ ನೆಕ್ಸ್ಟ್ ಡೇಗೆ ನೀವೇನಾದರೂ ಟ್ರಾವೆಲ್ನ ಪ್ಲ್ಯಾನ್ ಮಾಡಬೇಕು, ಎಲ್ಲರೂ ಸೈಟ್ ಸೀಯಿಂಗ್ ಹೋಗಬೇಕಂದ್ರೆ ಇಲ್ಲಿ ಬಂದು ಬುಕ್ ಮಾಡ್ಕೋಬೋದು. ಇಲ್ಲಿ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಕೂಡ ಇದೆ. ಯಾವುದಾದ್ರೂ ಸೈಟ್ ಸೀಯಿಂಗ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾಗಬೇಕಂದ್ರೆ, ಏನಾದರೂ ನೀವು ವಿಚಾರಿಸ್ಬೇಕಂದ್ರೆ ಇಲ್ಲಿ ಬಂದು ಕೇಳ್ಬೋದು. ಮಾಲ್ ರೋಡ್ ಸುತ್ತ ನಿಮಗೆ ತುಂಬ ಹೋಟೆಲ್ಸ್ ಇದೆ, ಯಾಕೆಂದರೆ ಸುಮಾರು ಜನ ಇಲ್ಲಿ ಪ್ರಿಫರ್ ಮಾಡ್ತಾರೆ ಇಳ್ಕೊಳ್ಳೋಕ್ಕೆ, ಯಾಕೆಂದರೆ ನೈಟ್ ಲೈಫ್ ಕೂಡ ನೋಡ್ಬೋದು. ಹಾಗೆ ಇದು ಸೆಂಟರ್, ಇಲ್ಲಿಂದ ತುಂಬ ಪ್ಲೇಸಸ್ಗೆ ನೀವು ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ಬ್ರೆಡ್ ಪಕೋಡ ಮತ್ತು ಸಮೋಸ ಎಲ್ಲನೂ ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಸೊ ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ. ಇಟ್ ವಾಸ್ ಕ್ವೈಟ್ ನೈಸ್, ತುಂಬ ಇಷ್ಟ ಆಯಿತು ನಮಗೆ. ಸ್ವೀಟ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಜಿಲೇಬಿ ಆಗಿರ್ಬೋದು, ಅಥವಾ ಕೋವಾ ಥರ ಏನೋ ಒಂದು ಸ್ವೀಟ್ ಇತ್ತು, ಅದು ಕೂಡ ಟೇಸ್ಟ್ ಮಾಡಿದ್ವಿ. ಕ್ವೈಟ್ ಗುಡ್, ಅದೂ ತುಂಬ ಚೆನ್ನಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ತಿಲಕ ಇಟ್ಟರು. ಇಲ್ಲಿ ನಾನು ಸುಮಾರು ದೇವಸ್ಥಾನದಲ್ಲಿ ಈ ಸಂಪ್ರದಾಯನ ನೋಡಿದ್ದೀನಿ, ಅವರು ತಿಲಕ ಇಡ್ತಾರೆ. ಎಷ್ಟು ಕ್ಯೂಟ್. ಇಲ್ಲಿ ನಾವು ಒಂದು ಕಡೆ ಕುಲ್ಲಟ್ ಟೀ ಕುಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮೆಡ್ರಾಸ್ ಕೆಫೆ ಅಂತ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ, ಸೌತ್ ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ಮಸಾಲೆ ದೋಸೆ ಮತ್ತು ಇಡ್ಲಿ ತಗೊಂಡ್ವಿ, ಚೆನ್ನಾಗಿತ್ತು ಟೇಸ್ಟ್ ಆ್ಯಕ್ಚುಲಿ. ಹಿಮಾಚಲ್ ಪ್ರದೇಶಲ್ಲಿ ನಮ್ಮ ಸೌತ್ ಇಂಡಿಯನ್ ಡಿಶ್ ತಿಂದಿದ್ದು ತುಂಬ ಖುಷಿಯಾಯಿತು. ಓವರಾಲ್ ತುಂಬ ಚೆನ್ನಾಗಿತ್ತು ಮಾಲ್ ರೋಡ್. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಸಿಗೋಣ. ಟೇಕ್ ಕೇರ್, ಬಾಯ್.